ಈ ಗಾಡಿನಲ್ಲಿ ಈ ತರ ಟೇಸ್ಟ್ ಮಾಡ್ತಾರೆ ಅಂತ ಗೊತ್ತೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ನನಗೂ ಗೊತ್ತಿಲ್ಲ. ಅದು ಕಿರಣ್ನೇ ಕೇಳಬೇಕು. ಅವನು ಹೇಳ್ದ ವಿಡಿಯೋ ಮಾಡ್ಕೊ, ಇವತ್ತಿನ ಸ್ಪೆಷಲ್ ಇದೆ ಅಂತ ಹೇಳ್ದ. ಬಟ್ ಏನು ಅಂತ ನನಗೂ ಗೊತ್ತಿಲ್ಲ. ಏನೋ ಚಿಕ್ಕದಾಗಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಏನು ಸರ್ಪ್ರೈಸ್ ಡುಮು? ಹೇಳ್ತೀನಿ ನಾಳೆ. ನಾಳೆ ಹೇಳ್ತೀನಿ. ನಾಳೆನಾ? ಮತ್ತು ಇವತ್ತೇನಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಗೈಸ್ ನೋಡಿ, ಸರ್ಪ್ರೈಸ್ ಕೊಡ್ತೀನಿ ಅಂತ ರೆಡಿ ಮಾಡಿಸ್ಕೊಂಡು ಇವಾಗ ಸುಮ್ಮನೆ ಅಂತೆ. ಇವನ ಜೊತೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಇವತ್ತು. ಬನ್ನಿ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ. ಹಾಗೆ ನಮ್ಮ ಬ್ರದರ್ಗೆ ಏನೇನೋ ತೊಗೊಂಡಿದ್ದೀವಿ, ಕೊಡಬೇಕು. ಮೀಟ್ ಮಾಡ್ಕೊಂಡು ಅವ್ರನ್ನ ಬರೋಣ. ಬನ್ನಿ ಗೈಸ್, ಹೋಗೋಣ. ವರ್ಷಿ 1 ವರ್ಷ ಆಯಿತು ಅಲ್ಲ? ಫುಲ್ ಲೂಸ್ ಆಗಿಬಿಟ್ಟಿದೆ ನನ್ನ ಬುಲ್ಡೆಗೆ. ಆಹಾ, ನಲ್ಲಿಕಾಯಿ ಬೀಜ ನೋಡಿರಿ. ನಲ್ಲಿಕಾಯಿ ಚಿಕ್ಕ ಮರಿ ನಲ್ಲಿಕಾಯಿ. ಇದು ಅವನು ನಲ್ಲಿಕಾಯಿ ಕಿತ್ಕೊಡ್ತೀಯಾ? ರೆಡಿ ಮಾಡ್ತೇನೆ ಗೈಸ್. ನೋಡಿ, ತುಂಬ ಟೈಟ್ ಆಗಿದೆ. ನನ್ನ ತಲೆ ಬುಡೆ ಪುಟಾಣಿ ಇದೆಯಲ್ಲ, ಅದಕ್ಕೆ ಇಡಿಸ್ತಾನೆ. ಓಕೆ, ಹೋಗೋಣ. ರೈಟ್ ರೈಟ್. ಮತ್ತೆ ಬಿಸ್ತು ಸಿರಾಕು. ಗೈಸ್, ನಮ್ಮ ಅಣ್ಣ ಫುಲ್ ಕಳ್ಳನ ಥರ ನೋಡಿಲ್ಲ. ಎಲ್ಲಿ ನಮ್ಮ ಕಿರಣ್ ಕೆಲಸ ಮುಗಿಸ್ಕೊಂಬಂದ, ಫೋಟೋ ತೆಕ್ಕೊಬಂದಿದ್ದಾನೆ. ಯಾರಾದರೂ ಫೋಟೋ ಅಂತಾರ ನೋಡಿ ಗೈಸ್. ನೆಕ್ಸ್ಟ್ ಗೈಸ್, ಇಲ್ಲಿ ನೋಡಿ, ಫೋಟೋ ತೆಗಿಯಕ್ಕೆ ಬರಲ್ವೇನವ? ಫೋನ್ ಸರಿ ಇಲ್ಲ, ನಂಗೆ ಮಾಡಿ. ಡಬ್ಬ ಫೋನ್ ಇಟ್ಕೊಂಡ್ರೆ ಹೆಂಗೆ ಆಗೋದು ಮತ್ತೆ? ನಿಮ್ಮ ಥರ ಐಫೋನ್ ಇಟ್ಕೊಂಡು ಇದು ಮಾಡ್ತೀವ. ಶ್ರೀಮಂತ ನೀವು ಐಫೋನ್ ಇಟ್ಕೊತೀವಿ. ಗೈಸ್, ಒಂದು ಫೋಟೋ ತೆಗಿಯಕ್ಕೆ ಬರಲ್ಲ ಈ ಹುಡುಗಂಗೆ. ಚೀ 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 ಚೀ. ಅದು ಎಂಥದ್ದು ದೊಡ್ಡಣ್ಣ ಅಂತ ಅಜ್ಜಿದಾರು ಬರೋದು. ಎಲ್ಲರೂ ಹೋದಾಗ ನೀರು ಕಮ್ಮಿ ಇತ್ತಲ್ಲ, ಎಮ್ಮೆಗಳು ಹಿಂಗೆ ಮಂಕಂಡು ಎದ್ಬೋದಾವಲ್ಲ, ಹಂಗೆ ಫೋಟೋ ಹಾಕ್ತೀನಿ ಇಲ್ಲಿ. ಯಾವುದು? ಅದು ನೀರಿಂದ ಎದಾಳ್ತಾ ಇರೋದು. ಫೋಟೋ ಹಾಕ್ಬಿಟ್ಟು ಈ ಡೈಲಾಗ್ ಹಾಕ್ತೀನಿ. ಪಕ್ಕದಲ್ಲಿ ಒಂದು ಎಮ್ಮೆದು ಇದಾಕ್ಬಿಡು, ಚಿತ್ರವ. ಅಂಬೋ ಅಂಬೋ. ನೋಡಿ, ಗಿಫ್ಟ್ ಅಲ್ಲಿಂದ ಬಂದಲ್ಲ, ಗಿಫ್ಟ. ಆರೆಂಜ್ ಕಲರ್ ಬಿಲ್ಡಿಂಗ್ ಕಾಣಿಸಿದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಿರಣ್ ಬೈಕಲ್ಲಿ ಬರ್ತಾನೆ, ನಾನು ಅಣ್ಣ ನಡ್ಕೊಂಡು ಹೋಗ್ತೀವಿ. ನೋಡಿ ಪ್ರೂಫು ಹೆಂಗ್ ಮಾಡೋದು ತೋರ್ಸೋಣ. ಹಂಗ ಪವರ್ ಟ್ವಿಸ್ಟ್. ಒಬ್ಬೋ, ಕೈ ನೋವಾಗಲ್ವಾ? ಇಲ್ಲಿ ಗೋಬಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಜಯಣ್ಣ. ಇಲ್ಲಿ ಆನ್ ದ ವೇ ಬರ್ತಾ ಇದ್ದಾರೆ ಅವರು. ಸೊ ಇಲ್ಲಿದೆ ಅಂತೆ, ನೋಡೋಣ ಏನೇನಿದೆ ಏನು ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ನೋಡ್ಕೊಂಡು ಬಂದರು. ಇಳಿರಿ. ಗೈಸ್, ಇದೇನೆ. ನಾನಂತೂ ಹೆಲ್ಮೆಟ್ ಬಿಚ್ಚಲ್ಲ ಗೈಸ್, ಮಳೆ ಬರ್ತಿದೆ, ಶೀತ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಕಿರಣ್ ಇವಾಗ ಬಿಚ್ಚು, ಒಳಗೆ ಹೋಗ್ಬಿಟ್ಟು ಬಿಚ್ಚಬೇಕು ಇವಾಗ. ಅಲ್ಲೆಲ್ಲ ನಡ್ಕೊಂಬರ್ಬೇಕಾದ್ರೆ ನಾನು ಹೆಲ್ಮೆಟ್ ಹಾಕೊಂಡೇ ಬಂದೆ, ತಲೆ ನಿಂಗೋಗುತ್ತೆ ಅಂತ. ನನಗೆ ಗೈಸ್ ಒಳಗೆ ಏನಿದೆ ಫುಡ್ ನೋಡೋಣ. ನೀವೇನೇ ಸರ್ಪ್ರೈಸ್ ಕೊಡ್ತೀನಿ, ವೀಡಿಯೋ ಮಾಡ್ಕೊಳವ ಅಂತ ಹೇಳಲ್ಲ. ನಾನೆಂದೇ ವೀಡಿಯೋ ಮಾಡ್ಕೊಬಂದಿನಿ. ಈಗ ನೋಡಿದ್ರೆ ಏನಿಲ್ಲ, ಸುಮ್ಮನೆ ಇವಾಗ. ನಾಳೆ ಸರ್ಪ್ರೈಸು, ಇವತ್ತಿಲ್ಲ. ಏನು ಸರ್ಪ್ರೈಸ್ ನಾಳೆ ಕಡೆ ನಾನು ಒಬ್ಬನೇ ಬಂದಾಗ್ತೀನ. ನಾಳೆ ಕರ್ಕೊಬರಲ್ಲ, ಡೈಲಿ ಕರ್ಕೊಬೋದು, ಮುಗೀತು ನನ್ನ ಕತೆ. ನೋಡು ಏನಾಯ್ತು. ಬ್ಯಾಗು ಬಿಚ್ಚಿಲ್ಲ, ಅಷ್ಟು ಅರ್ಜೆಂಟ್ ತಿನ್ನಕ್ಕೆ.
ಹೆಂಗಿದೆ? ಸ್ವಲ್ಪ ಖಾರ ಇದಾರ? ಚೆನ್ನಾಯ್ತಾ? ಪನ್ನೀರ್ ಗೋಬಿ ಬಂದಿದೆ, ಟೇಸ್ಟ್ ಮಾಡಿ. ಮಾಡಾಯ್ತಾ ಗ್ಯಾಪಲ್ಲಿ? ಚೆನ್ನಾಯ್ತಾ? ಫ್ರೈ ಮಾಡಿದಾರಲ್ಲ? ಫ್ರೈ ಮಾಯ ನಮಗಿದಾರ ಹೋಗು ಟ್ರೈ ಮಾಡಿರಲಿಲ್ಲ ಈ ಥರ. ನೆಕ್ಸ್ಟ್ ಬೇಬಿ ಕಾರ್ನ್ ಮಂಚೂರಿಯನ್ ಬಂದಿದೆ. ಆಲ್ಮೋಸ್ಟ್ ಖಾಲಿ ಆಗೋಕ್ಕಾಯ್ತು. ಇದ್ರ ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಯಾವ್ದು ಇದಾ? ಗೈಸ್, ನಾವಿಲ್ಲಿ ನಿಮಗೆ ಗೊತ್ತಿರೋ ಹಂಗೆ ಪಾನಿಪುರಿ ಆ್ಯಂಡ್ ಮಂಚೂರಿಯನ್ಸ್ ತಿಂದ್ವಿ. ಇಲ್ಲಿ ಗೋಬಿ ಮಂಚೂರಿ ಅದು ಹೂಕೋಸಲ್ಲಿ ಮಾಡ್ತಾರಂತೆ, ನನಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ನಾವು ಪನ್ನೀರ್ ಮತ್ತು ಬೇಬಿ ಕಾರ್ನ್ ಮಂಚೂರಿನ ತೊಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಶಾಪ್. ಗೈಸ್ ನೋಡಿ, ನೀವು ಈ ಊರೇನೋ ಹೇಳಿದ್ರು, ಆ ಊರ ಹೆಸರು ಅಣ್ಣನ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ. ದೇವನಹಳ್ಳಿಯಿಂದ ಸ್ವಲ್ಪ ಹಿಂದೆನೇ ಇದು ಶಾಪ್ ಇರೋದು. ತುಂಬ ಚೆನ್ನಾಗಿದೆ. ನೀವು ಯಾವಾಗಲಾದರೂ ಈ ರೋಡಲ್ಲಿ ನೋಡಿ, ಈ ಥರ ಇದೆ ರೋಡ್, ಈ ರೋಡಲ್ಲಿ ಏನಾದರೂ ಬಂದರೆ ನೀವು ಈ ಶಾಪ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಇವಾಗ ನೆಕ್ಸ್ಟು ಏನೋ ಪಡ್ಡು ಅಂತೆ, ಪಡ್ಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ತುಂಬ ಪರಿಚಯ ಇರೋರು ಮಾಡ್ತಿರೋದು, ಅಲ್ಲಿ ತಿನ್ಕೊಂಬಿಟ್ಟು ಹೊರಡಿ ಅಂತ ಅಂದರು ಅಣ್ಣ. ಸೊ ಅದಕ್ಕೆ ಇವಾಗ ಫಸ್ಟ್ ಅವ್ರು ಹೋಗಿದ್ದಾರೆ, ಬೈಕಲ್ಲಿ ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾನೆ ಕಿರಣ್. ನೆಕ್ಸ್ಟ್ ನಾನು ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ. ಸೊ ಪಡ್ಡು ಹೇಗೆ ಟೇಸ್ಟ್ ಮಾಡಿ ನೋಡೋಣ ಗೈಸ್, ಹೆಂಗಿರುತ್ತೆ ಪಡ್ಡು, ಏನು ಚೆನ್ನಾಗಿದೆಯಾ ಏನು ಟೇಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಲೊಕೇಶನ್ನ. ಸೊ ನೀವು ಏನಾದರೂ ಆ ಲೊಕೇಶನಲ್ಲಿ ಓಡಾಡ್ತಿದ್ರೆ ವಿಸಿಟ್ ಮಾಡಿ. ಆ್ಯಂಡ್ ನಂಬರ್ ಇದೆ, ಯಾಕಂದರೆ ಈ ರೋಡಲ್ಲಿ ಬಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇವಾಗ ಫಸ್ಟ್ ತಿನ್ನೋಕೋಣ, ಅಣ್ಣ ವೆಯ್ಟ್ ಮಾಡ್ತಿದ್ರು. ನಾನು ಅವಾಗಲೇ ಹೇಳಿದ್ನಲ್ಲ, ಈ ಊರ ಹೆಸರು ಬಂದು ಚಿಕ್ಕಜಾಲ ಅಂತ. ಸೊ ಇವಾಗ ಮತ್ತೆ ಇಲ್ಲಿಗೆ ದೋಸೆ, ಪಡ್ಡು, ದೋಸೆಯಲ್ಲಿ ಮಸಾಲೆ ದೋಸೆ ಬೇಕಂತೆ ನಮ್ಮ ಕಿರಣ್ಗೆ. ಏನೋ ಮಸಾಲೆ ದೋಸೆ ತಿಂದೇ ಇಲ್ಲ ಅನ್ನೋದಂಗೆ ಹೇಳ್ತವನೆ. ಮತ್ತು ಚೆನ್ನಾಗಿರುತ್ತಂತೆ ಇಲ್ಲಿ ಅಣ್ಣ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟು ಬಂದು ಇವಾಗ ಪಡ್ಡು ಹೇಳಿದ್ದೀವಿ. ನೆಕ್ಸ್ಟು ಆನಿಯನ್ ದೋಸೆ. ಸೊ ಇದೆಲ್ಲ ನೋಡಿ ರೆಡಿ ಆಗ್ತಾ ಇದೆ. ನೋಡೋಣ, ತಿನ್ನೋಣ, ಟೇಸ್ಟ್ ಹೇಗಿದೆ ನೋಡೋಣ. ಅವನು ವರ್ಷದಿಂದ ಹೇಳ್ತಾನೆ ಚೆನ್ನಾಗಿರುತ್ತೆ ಪಡ್ಡು ಕೊಡ್ತೀನಿ ಬಾ. ಅಣ್ಣ ಆಲ್ಮೋಸ್ಟ್ ಎಷ್ಟು ವರ್ಷ ಆಯಿತು ಡುಮು ಇಲ್ಲಿಗೆ ಬಂದ? ಆಲ್ಮೋಸ್ಟ್ 3-4 ಇಯರ್ಸ್ ಆಯ್ತಂತೆ ಅಣ್ಣ ಬಂದು ಇಲ್ಲಿಗೆ. ಸೊ ಅವಾಗಿಂದನೂ ಇಲ್ಲೇ ತಿಂತಾ ಇರೋದಂತೆ. ಅವಾಗಿಂದನೂ ಹೇಳ್ತಿದ್ರು ಪಡ್ಡು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಿ ನಾವು ಇವತ್ತು ಬಂದ ಮೇಲೆ ತಿನ್ನೋಕ್ಕಾಯ್ತು. ಹೆಂಗಿದೆ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ನೀವೇನಾದರೂ ಇಲ್ಲಿ ವಿಸಿಟ್ ಮಾಡೋದು ಖಂಡಿತವಾಗ್ಲೂ ಟೇಸ್ಟ್ ಮಾಡಿ. ಬಂತು ಇನ್ನು ಸಾಂಬಾರು ಚಟ್ನಿ ಟೇಸ್ಟ್ ಮಾಡಿ ಫಸ್ಟ್. ಏನೋ ಗುಟ್ಟಲ್ಲಿ ಹೇಳ್ತವ್ರಿ, ತಿಂದು ನೋಡಿ ಫಸ್ಟು. ನೀವು ಚೆನ್ನಾಗಿದ್ರೆ ನಾನು ಸ್ಪಾಂಜಿ ತಿನ್ನು. ಚಟ್ನಿನೇ ಎಜ್ಜಿದ ಫುಲ್ಲು. ಇನ್ನೇನು ಬೇಕು, ಎರಡು ಮಿಕ್ಸ್ ಮಾಡಿದ್ದೀನಿ, ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದು ನಾನು. ರಿಯಲಿ ತುಂಬ ಚೆನ್ನಾಗಿದೆ. ಫಸ್ಟ್ ತಿನ್ನೋಣ. ಆನಿಯನ್ ದೋಸೆ ಪ್ಲಸ್ ಸಾಗು. ಈಗ ಟೇಸ್ಟ್ ಮಾಡ್ತಿರೋರು ನೋಡೋಣ, ಟೇಸ್ಟ್ ಮಾಡೋಣ. ಗುಂಡು ಕೊಡಿ, ನುಂಗ್ತ ನನಗೆ ಗುಳುಗುಳುಗುಳುನೆ ಬಾಯಿ ಬಕ್ಕೆ. ಗೈಸ್ ಸೂಪರ್ ಆಗಿದೆ. ಈ ಸಾಗು ಎಸ್ಪೆಷಲಿ ಸೂಪರ್ ಆಗಿದೆ ಗೈಸ್. ದೋಸೆ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ನನಗೆ ಇದು ಪಡ್ಡುಗಿಂತ ಇದು ಇಷ್ಟ ಆಯಿತು ಜಾಸ್ತಿ. ಆನಿಯನ್ ದೋಸೆ, ಅದು ಆನಿಯನ್ನ ಫುಲ್ಲು ಈ ಥರ ಬೇಯಿಸ್ಬಿಟ್ಟಿದಾರಲ್ಲ, ಅದಕ್ಕೆ ಟೇಸ್ಟು. ಗ್ಯಾಪಲ್ಲಿ ಇವರಿಬ್ರು ಟೊಮೊಟೊ ಬಾತ್ ತಗೊಂಡು ನೋಡಿ ಇಲ್ಲಿ ಇಬ್ರು ಫುಲ್ ಡಿಸ್ಕಷನಲ್ಲಿ ತಿಂತಾ ಇದ್ದಾರೆ. ಹೆಂಗಿದೆ ಪಲಾವ್ ಉಂಡು? ಎಲ್ಲವೂ ಚೆನ್ನಾಗಿದೆ. ದೋಸೆ ಅಲ್ಟಿಮೇಟು, ಪಲಾವ್ ನಂಗಂತೂ ಇಷ್ಟ ಮೊದಲೇ.
ನಿಜ ಈ ಗಾಡಿನಲ್ಲಿ ಈ ಥರ ಟೇಸ್ಟ್ ಮಾಡ್ತಾರೆ ಅಂತ ಗೊತ್ತೇ ಆಗಲ್ಲ ಯಾರಿಗೂ. ನೋಡ್ತಿದ್ದಾರೆ ಇದೇ ಶಾಪು. ಈ ಶಾಪಲ್ಲಿ ಇಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಇಲ್ಲಿ ಪಲಾವು, ಚಿತ್ರಾನ್ನ, ಇಲ್ಲಿ ಏನೇನು ಮಾಡ್ತಾರೆ ಅಂದರೆ ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ಪಡ್ಡು, ಪ್ಲೈನ್ ದೋಸೆ, ಮಸಾಲೆ ದೋಸೆ, ಆನಿಯನ್ ದೋಸೆ. ರೈಸ್ ನೋಡಿದ್ರಲ್ಲ, ನಮ್ಮ ಅಣ್ಣ ಹೇಳಿದ್ರಲ್ಲ ಇಷ್ಟು ಐಟಮ್ಸ್ ಮಾಡ್ತಾರೆ. ನೀವು ಯಾರಾದರೂ ಇದು ಯಾವ ಊರಣ? ಚಿಕ್ಕಜಾಲ ಏನಾದರೂ ಬಂದರೆ ಈ ಶಾಪ್ನ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಟ್ಟು. ಸೆಕೆಂಡ್ ರೌಂಡ್ ಏನು ತಿಂದು ಇಷ್ಟೊಂದು ತಿಂದೋಲಾಗುತ್ತೋ ಅಂತ. ಸೆಕೆಂಡ್ ರೌಂಡ್ ನೋಡಿ ಗೈಸ್, ನಮ್ಮ ಕಿರಣ್ ಮನೆಯಲ್ಲಿ ಇಳಿಯೋದೇ ಇಲ್ಲ, ತಿನ್ನೋದೇ ಇಲ್ಲ ಅಂತ ಇಲ್ಲಿಗೆ ಬಂದು ದೋಸೆ, ಪಡ್ಡು, ಆಮೇಲೆ ಚಾಟ್ಸು, ಎರಡನೇ ರೌಂಡ್ ಪಲಾವು. ಏನು ಹೇಳ್ತೀರ ಗೈಸಿ ಹುಡ್ಗಂಗೆ? ಇನ್ನೆಲ್ಲಿ ಗುಂಡು ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದೀನಿ ನಾನು. ಗುಂಡಕ್ಕೆ ಗೈಸ್, ನಾವೆಲ್ಲ ಅಲ್ಲಿ ಊಟ ಮಾಡಿಕೊಂಡು ಹೊರಡ್ಬೇಕಾದ್ರೆ ಅಂಕಲ್ ಕೇಳಿದ್ರು. ಅಲ್ಲಿ ಅಂಕಲ್ ಪಕ್ಕ ಒಂದು ಹುಡುಗ ಇದ್ದ. ಹುಡುಗ ಕೇಳ್ತಿದ್ದ, ಚಿಕ್ಕ ಹುಡುಗ, ಅಕ್ಕ ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಯ್ತಂತೆ ಯೂಟ್ಯೂಬ್ ಚಾನಲ್, ಅಂದರೆ ವೀಡಿಯೋ ಮಾಡ್ತಿದ್ದಲ್ಲ ಆವಾಗ ಅವ್ನು ಅಂದ್ಕೊಂಡ, ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ ಅಕ್ಕ ನಿಮ್ಮನ್ನು, ನಂಗೆ ಗೊತ್ತಾಯ್ತು ವೀಡಿಯೋ ಮಾಡ್ತಿದ್ರಿ ಅಲ್ವಾ ಅಂತ ಹೇಳಿ. ಮತ್ತು ನಮ್ಮದು ಯಾವುದು ಯೂಟ್ಯೂಬ್ ಚಾನಲ್ ಪರ್ಫೆಕ್ಟ್ ನೇಮ್ ಏನು ಅಂತ ಕೇಳ್ಬಿಟ್ಟು ಅಲ್ಲೇ ಸಬ್ಸ್ಕ್ರೈಬ್ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ. ತುಂಬ ಜನ ನನ್ನನ್ನು ರೆಕಗ್ನೈಸ್ ಮಾಡಿದ್ರೆ ನನಗೂ ಒಂಥರ ಖುಷಿ ಆಗುತ್ತೆ. ಯಾರಾದರೂ ನನ್ನನ್ನು ನೋಡಿದಾಗ, ಸಿಕ್ಕಿದಾಗ ಮಾತಾಡಿಸಿ ನನಗೂ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ವಾ ಗುಂಟು? ಇವಾಗ ಹೊರಟ್ವಿ. ಏನೋ ಸಮಥಿಂಗ್ ಇದೆ. ಹೈವೇ ಮೇಲೆ ಹತ್ತಿದ್ವಿ. ಇವಾಗ ಹೊರಡ್ತಾ ಇದ್ದೀವಿ. ಮಳೆ ಗೈಸ್, ಮಳೆ ಬೆಂಗಳೂರು ಫುಲ್ ಇವತ್ತು ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ಇಡೀ ಮಳೆನೇ ಇರಲಿಲ್ಲ, ಇವತ್ತು ಫುಲ್ ಮಳೆ ಬರ್ತಿದೆ. ನೆನ್ಕೊಂಡು ಜಾಲಿ ರೈಡ್ ಹೋಗ್ತೀವಿ. ಅಲ್ಲೋಡು ನನಗೆ ಇವನಿಗೆ ಹೇಳ್ತಾ ಇದ್ದೆ ಯಾವಾಗಲೂ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಬಿಟ್ಟು ಅಂತ. ಇನ್ನು ಯಾವಾಗಲೂ ಬೈತಿದ್ದ. ಏನೋ ನನ್ನ ಪುಣ್ಯಕ್ಕೆ ಇವತ್ತು ಕರ್ಕೊಂಬಂದಿದ್ದಾನೆ. ಇವತ್ತು ಏನೇನೋ ತಿಂದ್ಬಿಟ್ವಿ ಫುಲ್ಲು ಹೊಟ್ಟೆ ತುಂಬ. ಮನೆಗೆ ಹೋಗ್ಬಿಟ್ಟು ಮುದ್ದೆ ಮಾಡಬೇಕು. ಮುದ್ದೆ ಮಾಡಿ ತಿಂದ್ಬಿಟ್ಟು ಮಲ್ಕೊಳ್ಳೋದು ಗೈಸ್. ಬನ್ನಿ. ಆದರೂ ನಾನು ಎಷ್ಟು ತಿಂದರೂ ದಪ್ಪ ಆಗಲ್ಲ ಗೈಸ್, ಅದೊಂದು ಬೇಜಾರು. ಏನು ತಿಂತೀನಿ ಎಷ್ಟು ತಿಂದರೂ ಬೇಜಾರೇ ಆಗಲ್ಲ ನನಗೆ. ಆ್ಯಂಡ್ ದಪ್ಪನೂ ಆಗಲ್ಲ, ಹಾಗೆ ಆಗ್ಬಿಟ್ಟಿದೆ ಗೈಸ್. ಈ ಹುಡುಗ ಸರ್ಪ್ರೈಸ್ ಕೊಡಿಸ್ತೀನಿ ಅಂತ ಏನು ಕೊಡಿಸೇ ಇಲ್ಲ ನೋಡಿ. ಏನು ಅಂತಲೂ ಹೇಳ್ತಿಲ್ಲ ನೋಡಿ. ಇಲ್ಲಿ ನಾಳೆ ಫುಲ್ಲು ಮಳೆ ಬಂತು ಗೈಸ್. ನೋಡಿಲಿ ಪಾಪ ಚಂಡಿ ಆಗ್ಬಿಟ್ಟಿದೆ. ಮಳೆಗೆ ಸರ್ಪ್ರೈಸ್ ಎಲ್ಲ ಕ್ಯಾನ್ಸಲ್ ಆಯ್ತು. ನಾಳೆ ಸರ್ಪ್ರೈಸ್ ಎಲ್ಲ ಕ್ಯಾನ್ಸಲ್ ನಾಳೆ ಪಕ್ಕ. ನಾಳೆ ಏನು ಸರ್ಪ್ರೈಸ್ ಇಲ್ಲ ಗೊತ್ತಿಲ್ಲ. ನಾಳೆ ಹೊರಗೆಲ್ಲ ಹೋಗಂಗಿಲ್ಲ, ಇಲ್ಲೇ ಎಲ್ಲಿ ಮನೇಲೆ. ಏನು ಹೇಳು ನೀನು ಸರ್ಪ್ರೈಸ್ ಅಂತ ಹೊರಗಡೆ ಸರ್ಪ್ರೈಸ್ ಹೆಂಗಪ್ಪ ಆಗುತ್ತೆ? ಹೇಳ್ಬಿಟ್ರೆ ಸರ್ಪ್ರೈಸ್ ತಾನೇ ಅದು.